ಎಲ್ಲ ನೇಮಕಾತಿಯಲ್ಲೂ ಕೂಡ ಗಮನಿಸ್ತಿರೋದೇನಪ್ಪಾ ಅಂದ್ರೆ 371 ಜೆ ರಿಸರ್ವೇಶನ್ ಸಂಬಂಧಪಟ್ಟಂತೆ ಬಹಳ ಗೊಂದಲ ಇರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ಪರಿಹಾರ ಏನಪ್ಪಾ? ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಯೋಚನೆ ಮಾಡೋದಕ್ಕಿಂತ ಮೊದಲು ಸಮಸ್ಯೆಯ ಮೂಲ ಏನು ಅನ್ನೋದು ನೋಡ್ಬೇಕು. ಆಪ್ಷನ್. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ? ಆಪ್ಷನ್ ವಿಚಾರವಾಗಿ ಏನ್ ಇಲ್ಲಿ ಸಮಸ್ಯೆ ಆಗಿದೆ? ಆಪ್ಷನ್ ಅನ್ನ ಕೊಡೋ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಆಗಿದೆಯಾ? ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣವನ್ನೇ ತೋರಿಸ್ತೇವೆ. ಅಂದ್ರೆ ಏಕೆ ಇಷ್ಟೆಲ್ಲ ಗೊಂದಲಗಳು ಕಾರಣವಾಗ್ಲಿಕ್ಕೆ ಒಂದೇ ಒಂದು ಪದ ಕಾರಣವಾಗಿದೆ, ಅದೇ ಆಪ್ಷನ್. ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಸಂಬಂಧಪಟ್ಟಂತೆ ಇದುವರೆಗೂ ಏನ್ ಸಮಸ್ಯೆ ಆಗಿದೆ ಅದ್ರಲ್ಲಿ ನೀವು ಗಮನಿಸೋದಾದ್ರೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಾಗೆ ನೋಡ್ತಾ ಹೋಗೋಣ. ಕೆಲವೊಂದು ಸರ್ಕ್ಯುಲರ್ಗಳು ಕೂಡ ಇಲ್ಲಿ ಮುಖ್ಯವಾಗ್ತದೆ. ಅದರಲ್ಲಿ 22/5/2015 ಸರ್ಕ್ಯುಲರ್. ಈಗಾಗಲೇ ನೀವು ಆ ಸರ್ಕ್ಯುಲರ್ನ ತುಂಬಾ ಜನ ಗಮನಿಸಿದಿರಿ. ಆ 22/5/2015 ಸರ್ಕ್ಯುಲರ್ ಈಗೇನು 6/6/2020 ಸರ್ಕ್ಯುಲರ್ ಇದೆ, ಅದರ ಪ್ರತಿರೂಪ. ಈ 22/5/2015 ಸರ್ಕ್ಯುಲರ್ ಅಲ್ಲಿ ಈ ಆಪ್ಷನ್ ಅನ್ನೋ ಪದವನ್ನ ಬಳಕೆ ಮಾಡ್ತಾರೆ. ಆದ್ರೆ ಆಪ್ಷನ್ ಅನ್ನೋ ಪದ ಬಳಕೆ ಮಾಡ್ಲಿಕ್ಕೆ ಇಲ್ಲಿ ಆ ಸರ್ಕ್ಯುಲರ್ ಅಲ್ಲಿ ರಾಜ್ಯಪಾಲರ ಆದೇಶ ನಿಯಮದಲ್ಲಿ ಯಾವ ಖಂಡಿಕೆ ಅಧ್ಯಾಯದಲ್ಲಿ ಇದೆ ಅನ್ನೋದನ್ನ ಎಲ್ಲೂ ಕೂಡ ಉಲ್ಲೇಖ ಮಾಡಲ್ಲ. ಈ ಆಪ್ಷನ್ ಅನ್ನ ಹೇಗೆ ತೆಗೆದುಕೊಳ್ತಾರೆ ಅಂದ್ರೆ 22/5/2015 ಸರ್ಕ್ಯುಲರ್ ನ ಮೊದಲ ಪೇಜಲ್ಲಿ 6/1 ರೂಲ್ ನಲ್ಲಿ ಒಂದು ಮಾಹಿತಿ ಕೊಡ್ತಾರೆ. ಏನು, ಈಗಾಗಲೇ ನೇಮಕಾತಿ ಹೊಂದಿರತಕ್ಕಂತ ನೌಕರರಿಗೆ ಈ ಆಪ್ಷನ್ ಅನ್ನು ಪ್ಲೇ ಮಾಡಬೇಕು. ಯಾಕೆ 2013ಕ್ಕಿಂತ ಹಿಂದೆ ಈ ಕಾಯ್ದೆ ಜಾರಿಯಲ್ಲಿರಲಿಲ್ಲ. ಅದಕ್ಕಿಂತ ಮುಂಚೆ ಎಲ್ಲ ಆ ಭಾಗದ ನೌಕರರು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸವನ್ನ ನಿರ್ವಹಣೆ ಮಾಡ್ತಿದ್ರು. ಅವರಿಗೆ ತಾವು ಈ ಲೋಕಲ್ ಕೇಡ್ರು ಅನ್ನೋದು ರಚನೆ ಆದ್ಮೇಲೆ ಅವ್ರೇನಾರು ಆ ಪ್ರದೇಶಕ್ಕೆ ಹೋಗೋದಾದ್ರೆ ಬೆನಿಫಿಟ್ ಆಫ್ ರಿಸರ್ವೇಶನ್, ಸೀನಿಯಾರಿಟಿ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಇನ್ನಿತರ ಸೌಲಭ್ಯಗಳು ಅಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಆಪ್ಷನ್ ಅನ್ನ, ಸ್ಥಳೀಯ ವೃಂದಗಳಿಗೆ ವ್ಯಕ್ತಿಗಳ ವರ್ಗಾವಣೆಗೋಸ್ಕರ ಆಪ್ಷನ್ ಅನ್ನ ಪ್ಲೇ ಮಾಡಬೇಕು ಅನ್ನೋದಿದೆ ಹೊರತು ನಂತರದಲ್ಲಿ ಅಲ್ಲ. ಈ ಆಪ್ಷನ್ ಅನ್ನ ಹಿಡ್ಕೊಂಡು ಇವ್ರೇನ್ ಮಾಡಿದ್ರು, ಪ್ಲೇ ಮಾಡಿದ್ರು. ಈ ಆಪ್ಷನ್ ಅನ್ನೋದೇ ಇವತ್ತಿನ ಎಲ್ಲಾ ನೇಮಕಾತಿಗಳಲ್ಲೂ ಗೊಂದಲ ಉಂಟಾಗ್ಲಿಕ್ಕೆ, ಮಿಕ್ಕುಳಿದ ವೃಂದದ ಅಭ್ಯರ್ಥಿಗಳು ಉದ್ಯೋಗವನ್ನ ಕಳೆದುಕೊಳ್ಳಿಕ್ಕೆ, ಇನ್ನೊಂದು ಭಾಗದ ಅಭ್ಯರ್ಥಿಗಳು ಹೆಚ್ಚಿನ ಉದ್ಯೋಗವನ್ನ ಪಡೆದುಕೊಳ್ಳಿಕ್ಕೆ ಕಾರಣ ಆಗಿದೆ. ಯಾರು ಈ ಸಮಸ್ಯೆಯನ್ನ ಮೂಲವನ್ನ ಅರ್ಥ ಮಾಡ್ಕೊಳ್ತಾರೋ ಅವರು ಇದರಿಂದ ಹೊರಗಡೆ ಬರ್ಲಿಕ್ಕೆ ಬಹಳ ಸುಲಭ ಆಗುತ್ತೆ. ನೀವು ಗಮನಿಸಿರಿ, ಇಲ್ಲಿ ಟೂ ಸಪರೇಟ್ ಕೇಡರ್ ಇದ್ದಾರೆ. ಒಂದು ಲೋಕಲ್ ಕೇಡರು, ಇನ್ನೊಂದು ರೆಸಿಡೆಂಟ್ ಕೇಡರು. ಎರಡನ್ನೂ ಕೂಡ ರಾಜ್ಯಪಾಲರ ಆದೇಶದ ಪ್ಯಾರಾ 5 ಅಲ್ಲಿ ಏನ್ ಹೇಳ್ತಾರೆ, ಟ್ರೀಟ್ ಆಸ್ ಸಪರೇಟ್ ಯೂನಿಟ್. ಹಾಗೆ ರಾಜ್ಯಪಾಲರ ನಿಯಮದಲ್ಲೂ ಕೂಡ ಏನ್ ಹೇಳ್ತಾರೆ, ಟು ಸಪರೇಟ್ ಸೈಕಲ್ ಟು ಆಪರೇಟೆಡ್ ಇನ್ನು ಟು ಸಪರೇಟ್ ಕೇಡರ್. ಅಂದ್ರೆ ಇಲ್ಲಿ ಎರಡೂ ಕೇಡ್ರಿಗೂ ಕೂಡ ಸಮಾನಾರ್ಥಕ ಆವರ್ತಕಗಳನ್ನ ನಿಗದಿಪಡಿಸಬೇಕು. ಎರಡು ಸಪರೇಟ್ ರೋಸ್ಟರ್ ಇರ್ತದೆ, ಎರಡು ಸಪರೇಟ್ ಯೂನಿಟ್ ಇರ್ತದೆ. ಹಾಗಾಗಿ ಸಪರೇಟ್ ರೋಸ್ಟರ್ ಅನ್ನ ನೇಮಕಾತಿ, ಬಡ್ತಿ, ಬೇರೆ ಬೇರೆ ಉದ್ದೇಶಗಳಿಗಾಗಿ ಸಪರೇಟ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನು ಕೊಟ್ಟರು ಕೂಡ ಇವ್ರೇನ್ ಮಾಡ್ತಾರೆ, ಆಪ್ಷನ್ ಅನ್ನೋದ ಗೇಮ್ ಪ್ಲೇ ಮಾಡ್ತಾರೆ. ಯಾರು ಪ್ಲೇ ಮಾಡ್ತಕ್ಕಂಥದ್ದು? ಸಂಬಂಧಪಟ್ಟಂತ ನೇಮಕಾತಿಯವರು ಮಾತ್ರ. ಇಲ್ಲಿ ಯಾವುದೇ ರಾಜ್ಯಪಾಲರ ನಿಯಮ ಆಗ್ಲಿ, ಇದರಲ್ಲಿ ಬೇರೆ ಬೇರೆ ರಾಜ್ಯಪಾಲರ ರಾಷ್ಟ್ರಪತಿ ಆದೇಶವಾಗ್ಲಿ ಎಲ್ಲೂ ಕೂಡ ಇದಕ್ಕೆ ಅವಕಾಶ ಕೊಡಲ್ಲ. ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದೇನಪ್ಪ, ಕೇವಲ ಸ್ಪಷ್ಟೀಕರಣ ಆಪ್ಷನ್ ಕೊಟ್ಟಿರೋದು. ಏನು, ನೀನು ಸ್ಥಳೀಯ ವೃಂದದ ಹುದ್ದೆಗೆ ಆಯ್ಕೆ ಬಯಸುತ್ತೀಯಾ? ಎಸ್. ಇನ್ನೇನು, ಈಗ ಸ್ಥಳೀಯ ವೃಂದದ ಹುದ್ದೆಗೆ ಆಯ್ಕೆ ಬಯಸುತ್ತೀಯಾ ಅಂತ ಹೇಳಿ ಸ್ಥಳೀಯ ವೃಂದದ ಅಭ್ಯರ್ಥಿಯಿಂದ ಆಯ್ಕೆ ತೆಗೆದುಕೊಂಡ್ಮೇಲೆ ಎಸ್ ಅಂತ ಕೊಟ್ಮೇಲೆ ಅವ್ನು ಇನ್ನೊಂದು ವೃಂದದಲ್ಲಿ ನೀನು ಅರ್ಜಿ ಸಲ್ಲಿಸ್ತೀಯ ಅನ್ನೋದು ಕೂಡ ಪ್ರಮಾದವೇ. ಅದು ಕೂಡ ಎಲ್ಲರೂ ನೆನಪಲ್ಲಿಟ್ಕೊಳ್ಳಿ, ಸ್ಥಳೀಯ ವೃಂದದ ಅಭ್ಯರ್ಥಿಗಳು ಎರಡು ವೃಂದಗಳಲ್ಲಿ ಒಂದು ವೃಂದವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬಹುದೇ ಹೊರತು ಎರಡು ವೃಂದಗಳನ್ನು ಅಲ್ಲ. ಯಾಕಂದ್ರೆ ಅಭ್ಯರ್ಥಿಗೆ ಒಂದು ವೃಂದವನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೆ ಎರಡು ವೃಂದಗಳಿಗೂ ಆಯ್ಕೆ ಕೊಡ್ಲಿಕ್ಕೆ ಎಲ್ಲೂ ಕೂಡ ಅವಕಾಶವೇ ಇಲ್ಲ. ಈ ರೀತಿ ಮಂಕು ಬೂದಿಯನ್ನ ಮಿಕ್ಕುಳಿದ ವೃಂದದ ಅಭ್ಯರ್ಥಿಗಳಿಗೆ ಹೌದು ಈ ರೀತಿ ಇರ್ಬೋದು ಅಂತಕ್ಕಂತ ಒಂದ್ ರೀತಿ ಕಪೋಕಲ್ಪಿತವಾಗಿರ್ತಕ್ಕಂಥದ್ದನ್ನ ತುಂಬಿದ ಮೇಲೆ ಇವ್ರು ಅನ್ಕೊಂಡ್ರು, ಸ್ಥಳೀಯ ವೃಂದದ ಅಭ್ಯರ್ಥಿಗಳು ಎರಡು ವೃಂದಗಳಿಗೆ ಬರ್ಬೋದು, ಆಯ್ಕೆ ಮಾಡ್ಕೊಳ್ಬಹುದು ಅಂತ ಹೇಳಿ. ಎಲ್ಲೂ ಕೂಡ ಇದು ನಿಯಮದಲ್ಲಿಲ್ಲ. ಈ ಒಂದು ನಿಯಮವನ್ನ ಸರಿಯಾಗಿ ಚಾಲೆಂಜ್ ಮಾಡಿದ್ರೆ ಯಾರಾದ್ರೂ ಅವಾಗ್ಲೇ ಇವತ್ತಿನ ಒಂದೇ ಒಂದು ನೇಮಕಾತಿಯಲ್ಲಿ ಒಬ್ಬ ಅಭ್ಯರ್ಥಿ ನೇಮಕಾತಿಯಿಂದ ಹೊರಗಡೆ ಉಳಿತಿರ್ಲಿಲ್ಲ, ಯಾರು ಕೂಡ ಸಮಸ್ಯೆಗೀಡಾಗ್ತಿರ್ಲಿಲ್ಲ. ಈಗೇನಾಗ್ತಾ ಇದೆ, ಪ್ರಸ್ತುತ ನೀವು ಅನೇಕ ಘಟನೆಗಳನ್ನು ನೋಡಿದಿರಿ. ಸ್ಥಳೀಯ ವೃಂದದ ಅಭ್ಯರ್ಥಿ ಆ ಸಮಯದಲ್ಲಿ ಅವನೇನ್ ಮಾಡಿದ್ದಾನೆ ಅಂದ್ರೆ ಈ ಭಾಗದಲ್ಲಿ ಬೇರೆ ಬೇರೆ ಸುತ್ತೋಲೆಗಳ ಮೂಲಕ ಆಯ್ಕೆಯನ್ನು ಹಾಕ್ಬಿಟ್ಟು
ಆಗ ಸಮಯದಲ್ಲಿ ಏನು 16/11/2016 ಸರ್ಕ್ಯುಲರ್ ತಂದ್ಬಿಟ್ಟು ಅಥವಾ 1-23 ಸರ್ಕ್ಯುಲರ್ ತಂದ್ಬಿಟ್ಟು ಮೊದಲು ಮಿಕ್ಕುಳಿದ ವೃಂದವನ್ನು ತುಂಬಬೇಕು ಅಂತೇಳಿ ಸ್ಥಳೀಯ ವೃಂದದ ಅಭ್ಯರ್ಥಿಗಳನ್ನ ಮೆರಿಟ್ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎಕ್ಸಿಟಿಂಗ್ ರಿಸರ್ವೇಶನ್ ರೂಲ್ಸ್ ಅನ್ನ ಸಮಾಧಿ ಮಾಡಿಬಿಟ್ಟು ಇವ್ರೇನ್ ಮಾಡಿದ್ರು, ಮಿಕ್ಕುಳಿದ ವೃಂದದಲ್ಲಿ ತುಂಬಿಟ್ರು. ಈಗ ಅಭ್ಯರ್ಥಿಗಳು ಮಿಕ್ಕುಳಿದ ವೃಂದದಲ್ಲಿ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ. ಬಟ್ ಆ ಅಭ್ಯರ್ಥಿಗಳೆಲ್ಲವೂ ಕೂಡ ಫಸ್ಟ್ ಕ್ವಶನ್ಗೆ ಸ್ಥಳೀಯ ವೃಂದದ ಅಭ್ಯರ್ಥಿಗಳು ಎಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಅಭ್ಯರ್ಥಿಗಳು ಏನ್ ಮಾಡ್ತಿದ್ದಾರೆ, ಆಗ ಯಾರು ಕ್ವಶನ್ ಮಾಡಲಿಲ್ಲ, ಈಗ ಏನ್ ಮಾಡ್ತಿದ್ದಾರೆ, ನನಗೆ ಕಡಿಮೆ ಇರ್ತಕ್ಕಂಥ ಸ್ಥಳೀಯ ವೃಂದದ ಅಭ್ಯರ್ಥಿಗಳು ಏನು ಇವ್ರಿಗಿಂತ ಕಡಿಮೆ ಮಾರ್ಕ್ಸ್ ತಿಕ್ಕೊಂಡಿದ್ರು ಸ್ಥಳೀಯ ವೃಂದದಲ್ಲಿ, ಅವರು ಈಗ ಬೆನಿಫಿಟ್ ಆಫ್ ರಿಸರ್ವೇಶನ್ ಬಡ್ತಿಗೆ ಮುಂದೆ ಹೋಗ್ತಿದ್ದಾರೆ. ಇವನಿಗೇನಾಯ್ತು ಈಗ, ಅಯ್ಯೋ ಅವ್ನು ಬಡ್ತಿ ಹೋದ ಅಂತ ಹೇಳಿ ಇವನೇನ್ ಮಾಡಿದಾನೆ, ಕೋರ್ಟಿಗೆ ಬಂದ್ಬಿಟ್ಟು ನನಗೆ ಕೂಡ ಬೆನಿಫಿಟ್ ಆಫ್ ರಿಸರ್ವೇಶನ್ ಕೊಡಿ ಅಂತ ಹೇಳಿ. ಈಗ ನೋಡಿ, ಒಂದ್ ಕಡೆ ಇವನು ಬೆನಿಫಿಟ್ ಆಫ್ ರಿಸರ್ವೇಶನ್ ಕ್ಲೈಮ್ ಮಾಡ್ತಾನೆ, ತಗೊಳ್ತಾನೆ. ಆದ್ರೆ ಆ ಸಮಯದಲ್ಲಿ ಇವನು ಮಿಕ್ಕುಳಿದ ವೃಂದಕ್ಕೆ ಬಂದು ಸೆಲೆಕ್ಟ್ ಆಗಿದ್ರಿಂದಾಗಿ ಮಿಕ್ಕುಳಿದ ವೃಂದದ ಒಬ್ಬ ಅಭ್ಯರ್ಥಿ ಅಥವಾ ಹುಡುಗಿನೋ ಯಾರೋ ಒಬ್ಳು ಹೊರಗಡೆ ಹೋದ್ರಲ್ಲ, ಆ ಉದ್ಯೋಗ ಕಳ್ಕೊಂಡಂತಹ ಅಭ್ಯರ್ಥಿಯ ಪಾಡೇನು? ಇಲ್ಲಿ ಅವತ್ತು ಯಾರು ಮಿಕ್ಕುಳಿದ ವೃಂದದಲ್ಲಿ ಈ ಸ್ಥಳೀಯ ವೃಂದದ ಅಭ್ಯರ್ಥಿಗಳನ್ನು ಮೊದಲು ಮಿಕ್ಕುಳಿದ ವೃಂದ ತುಂಬಬೇಕು ಅಂತಕ್ಕಂಥ ಅವೈಜ್ಞಾನಿಕ ನಿಯಮಗಳನ್ನು ತಂದ್ಬಿಟ್ಟು ಮಿಕ್ಕುಳಿದ ವೃಂದದಲ್ಲಿ ತುಂಬಿಟ್ಟು ಈ ಆಪ್ಷನ್ ಅಂತಕ್ಕಂಥದ್ದು ಏನಿದೆ, ವಿಚಿತ್ರವಾಗಿರ್ತಕ್ಕಂಥ ಒಂದು ನಿಯಮ, ಈ ನಿಯಮವನ್ನು ತಂದ್ಬಿಟ್ಟು ಒಂದಿಷ್ಟು ಗೊಂದಲ ಮೂಡಿಸಿ ನಂತರದ ಮಿಕ್ಕುಳಿದ ವೃಂದದಲ್ಲಿ ತುಂಬಿದ ಮೇಲೆ ಮಿಕ್ಕುಳಿದ ವೃಂದದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಯನ್ನು ಹೊರಗೆ ಕಳಿಸ್ಬಿಟ್ಟು ಇವತ್ತು ಬಡ್ತಿನೂ ತಗೊಳ್ತೀನಿ, ಉದ್ಯೋಗವನ್ನು ಎಕ್ಸ್ಟ್ರಾ ತಗೊಂಡ್ರಿ. ಇದರಿಂದಾಗಿ ಮಿಕ್ಕುಳಿದ ವೃಂದದ ಅಭ್ಯರ್ಥಿಗಳು ಎಲ್ಲಿ ಹೋಗ್ಬೇಕು? ನೀವು ಸ್ಥಳೀಯ ವೃಂದದ ಅಭ್ಯರ್ಥಿ ಯಾರೇ ಆಗಿರ್ಲಿ, ಎಸ್ ಆರ್ ನೋ ಒಂದೇ ಕ್ವಶನ್ ಕೇಳಬೇಕು. ಯಾವುದೇ ನೇಮಕಾತಿಯಲ್ಲೂ ಕೂಡ ಈ ಹಿಂದಿನ ಅನೇಕ ನೇಮಕಾತಿಗಳು ಹಾಗೆ ಕೇಳಿದ್ದಾರೆ. PU ಲೆಕ್ಚರ್ ರಿಕ್ರೂಟ್ಮೆಂಟ್ ಅಲ್ಲಿ ಈ ಹಿಂದೆ ಹಾಗೆ ಕೇಳಿದ್ರು. ಅನೇಕ ನೇಮಕಾತಿಗಳಲ್ಲಿ ಇದೇ ಇತ್ತು, ಏನು ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೆ ನೀನು ಸ್ಥಳೀಯ ವೃಂದದ ಹುದ್ದೆಗೆ ಆಯ್ಕೆ ಬಯಸುತ್ತೀಯಾ, ಎಸ್ ಅಂತ ಕೊಟ್ರೆ ಮುಗಿದೋಯ್ತು. ಅಥವಾ ಆ ಅಭ್ಯರ್ಥಿ ಏನಾದರೂ ಹೆಚ್ಚಿನ ಹುದ್ದೆಗಳು ಮಿಕ್ಕುಳಿದ ವೃಂದದಲ್ಲಿದ್ದರೆ ಆ ಆಪ್ಷನ್ಗೆ ನೋ ಅಂತ ಕೊಡ್ತಾನೆ. ನೋ ಅಂತ ಕೊಟ್ರೆ ತನ್ನ ರಿಸರ್ವೇಶನ್ ಆಫ್ ಬೆನಿಫಿಟ್ ಅನ್ನ ಬಿಟ್ಕೊಡ್ತಾನೆ, ಜೊತೆಗೆ ಅವ್ನು ಮಿಕ್ಕುಳಿದ ವೃಂದದಲ್ಲಿ ಮಾತ್ರ ಸೆಲೆಕ್ಟ್ ಆಗ್ತಾನೆ. ಅಕಸ್ಮಾತ್ ಆ ವ್ಯಕ್ತಿ ಎಸ್ ಅಂತ ಕೊಟ್ರೆ ಸ್ಥಳೀಯ ವೃಂದದಲ್ಲಿ ಮಾತ್ರ ಎಲಿಜಿಬಲ್ ಇರ್ತಾನೆ, ಮಿಕ್ಕುಳಿದ ವೃಂದಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ 6/6/20 ಪ್ರಕಾರ ಏನೇನು ಆಯ್ಕೆಗಳನ್ನು ತಗೊಂಡಿದ್ದಾರೆ ಎಸ್ ಅಂತೇಳಿ ಎಲ್ಲಾ ಸ್ಥಳೀಯ ವೃಂದದ ಅಭ್ಯರ್ಥಿಗಳು ಕೂಡ ಎಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಎಲ್ಲಿ ಹೋಗ್ಬೇಕು, ಸ್ಥಳೀಯ ವೃಂದಕ್ಕೆ ಹೋಗ್ಬೇಕು. ಅವರು ಮಿಕ್ಕುಳಿದ ವೃಂದಕ್ಕೆ ಹೇಗೆ ಬರ್ತಾರೆ, ಅದು ಸಪರೇಟ್ ಕೇಡರ್ ಅಂದ್ಮೇಲೆ ಎರಡಕ್ಕೂ ಸವಾರಿ ಮಾಡ್ಲಿಕ್ಕೆ ಇವ್ರಿಗೆ ಎಲ್ಲಿ ರೈಟ್ಸ್ ಇದೆ? ಇಡೀ ರಾಜ್ಯದ ಪ್ರಾತಿನಿಧ್ಯವನ್ನು ಗಮನದಲ್ಲಿಟ್ಕೊಂಡು ರಾಷ್ಟ್ರಪತಿಗಳು ಈ ಆದೇಶವನ್ನು ಹೊರಡಿಸಿದ್ದಾರೆ ಹೊರತು ಒಂದು ಭಾಗದಲ್ಲಿರ್ತಕ್ಕಂಥ ಒಂದು ವೃಂದಕ್ಕೆ ಹೆಚ್ಚಿನ ಅಭ್ಯರ್ಥಿಗಳನ್ನ ಉದ್ಯೋಗ ಸಿಗಬೇಕು, ಅವ್ರಿಗೆ ಹೆಚ್ಚು ಸವಲತ್ತನ್ನು ಕೊಡಬೇಕು, ಹಾಗಾಗಿ ಇನ್ನೊಂದು ವೃಂದದ ಅಭ್ಯರ್ಥಿಗಳನ್ನ ಕಡೆಗಣಿಸಿ ಅಂತೇಳಿ ರಾಷ್ಟ್ರಪತಿ ಆದೇಶ ಬಂದಿದೆಯಾ? ಇಲ್ಲ. ಹಾಗಾಗಿ ನೀವು ಗಮನಿಸ್ತಕ್ಕಂಥದ್ದು ಸಮಸ್ಯೆಯ ಮೂಲ ಆಪ್ಷನ್. ಈ ಸಮಸ್ಯೆಯ ಮೂಲ ಆಪ್ಷನ್ ಕೊಡಬೇಕೋ ಬೇಡವೋ ಅನ್ನೋದೇನಾದ್ರೂ ಸರಿಯಾದ ರೀತಿಯ ಡಿಸ್ಕಷನ್ ಆಗಿ ಹೊರಗಡೆ ಬಂದ್ರೆ ಈ ಕೇಸ್ ಇಲ್ಲಿಗೆ ಮುಗಿದೋಗುತ್ತೆ. ನೋ ಬೋರ್ಡ್ ಡಿಸ್ಕಷನ್ ಎಲ್ಲೂ ಮುಂದುವರಿಯಲ್ಲ. ಹಾಗಾಗಿ ಎಲ್ಲರೂ ಇದ್ರ ಕಡೆ ಗಮನ ಕೊಟ್ರೆ ಈ ಕೇಸಲ್ಲಿ ಬೇಗ ಹೊರಗಡೆ ಬರ್ಬೋದು. ನೀವೇ ಯೋಚನೆ ಮಾಡಿ, ಇರೋದು 10-15 ಪೇಜ್ ಇದೆ, ರಾಷ್ಟ್ರಪತಿ ಆದೇಶಗಳು 3 ಪೇಜ್ ಇದೆ, ನಂತರ ರಾಜ್ಯಪಾಲರ ಆದೇಶ ನಿಯಮ ಒಂದು 10-15 ಪೇಜ್ ಬರ್ಬೋದು. ಇಷ್ಟು ಓದ್ಕೊಂಡ್ರೆ ನೀವಿಗೆಲ್ಲಾದ್ರೂ ಆಪ್ಷನ್ ಕೊಡ್ಬೋದಾ ಅಂತಕ್ಕಂಥ ತಲೆ ಒಳಗೆ ಬಂದ್ರೆ ನೀವು ಚಾಲೆಂಜ್ ಮಾಡ್ತಕ್ಕಂಥದ್ದನ್ನ ಯೋಚನೆ ಮಾಡ್ಬೋದು. ಎಲ್ಲೂ ಕೂಡ ಆಪ್ಷನ್ ಕೊಡ್ತಕ್ಕಂಥದ್ದು ಎಲ್ಲೂ ಇಲ್ಲ. ರಾಜ್ಯಪಾಲರ ಆದೇಶದಲ್ಲಾಗಿರ್ಬೋದು 4/2 ಅಲ್ಲಿ ಅಥವಾ ರಾಜ್ಯಪಾಲರ ಆದೇಶ 4 ಅಲ್ಲಿ ತೆಗಿರಿ, ಸ್ಥಳೀಯ ವ್ಯಕ್ತಿಗಳ ವರ್ಗಾವಣೆ ಅಂತಿದೆ. ಆ ವರ್ಗಾವಣೆ ಏನಿರ್ತದೆ, ಎಕ್ಸಿಟಿಂಗ್ ಎಂಪ್ಲಾಯೀಸ್ಗೆ 4/2 ಅಲ್ಲಿ ಏನಿದೆ, ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೆ ಸ್ಥಳೀಯ ವೃಂದಕ್ಕೆ ಆಯ್ಕೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಸ್ಥಳೀಯ ವೃಂದಗಳಿಗೆ ಲೋಕಲ್ ಕೇಡ್ರಿಗೆ ಆಯ್ಕೆಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಹೊರತು ಎಲ್ಲೂ ರೆಸಿಡ್ಯೂಯಲ್ ಕೇಡ್ರಿಗೆ ಆಯ್ಕೆ ಕೊಡಿ ಅಂತ ಹೇಳಿಲ್ಲ. ಮತ್ತೆ ಇನ್ನೊಂದು ಗಮನಿಸಿ, ಇಲ್ಲಿ ಸ್ಥಳೀಯ ವೃಂದಗಳಿದೆ, ವ್ಯಾರಿಯಸ್ ಆಫ್ ಲೋಕಲ್ ಕೇಡರ್ಸ್. ಒಂದು ಸ್ಟೇಟ್ ವೈಡ್ ಲೋಕಲ್ ಕೇಡರ್ 75+8, ಇನ್ನೊಂದು ರೀಜನಲ್ ಲೋಕಲ್ ಕೇಡರ್ 75%, ಸ್ಟೇಟ್ ಲೆವೆಲ್ ಲೋಕಲ್ ಕೇಡರ್ 8%. ಸ್ಟೇಟ್ ವೈಡ್ ಅಂದ್ರೆ ಇವೆರಡು ಮರ್ಜ್ ಆದ್ರೆ, ಇನ್ನೊಂದು ಡಿಸ್ಟ್ರಿಕ್ಟ್ ವೈಸ್ ಲೋಕಲ್ ಕೇಡರ್, ತಾಲೂಕ್ ವೈಸ್ ಲೋಕಲ್ ಕೇಡರ್, ಅನೇಕ ಲೋಕಲ್ ಕೇಡರ್ಗಳು ಬರ್ತವೆ. ಅದಕ್ಕೋಸ್ಕರ ಸ್ಥಳೀಯ ವೃಂದದ ಅಭ್ಯರ್ಥಿಗಳಿಗೆ ಇನ್ನೇನು ಎಕ್ಸಿಟಿಂಗ್ ಎಂಪ್ಲಾಯ್ಸ್ ಇದ್ದಾರೆ, ಅವನ ಜಿಲ್ಲೆ ಹೋಗ್ತಾನೋ ಅಥವಾ ಆ ಭಾಗಕ್ಕೆ ಹೋಗ್ತಾನೋ ಅವನಿಗೆ ಒಂದು ಆಪ್ಷನ್ ತಗೊಳ್ಳಿ. ಯಾಕೆ, ಅವನ ಹಿಂದೆ 2013ಕ್ಕಿಂತ ಹಿಂದೆ ಅವ್ನು ನೇಮಕಾತಿ ಹೊಂದಿದ್ದಾನೆ, ಅವನಿಗೆ ಆಯ್ಕೆ ಅಂತ ತೆಗೆದುಕೊಳ್ಳಿ ಆ ವೃಂದಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿಬಿಟ್ರೆ, ಇಲ್ಲಿ 6/1 ಅಲ್ಲಿ ರಾಜ್ಯಪಾಲರ ನಿಯಮದಲ್ಲೂ ಕೂಡ ಏನಿದೆ, ಎಕ್ಸಿಟಿಂಗ್ ಎಂಪ್ಲಾಯೀಸ್ ಅಂತೆಲ್ಲ ಇದೆ. ನೀವು ಅದನ್ನೆಲ್ಲ ಓದ್ಕೊಳ್ಬೇಕು. ಒಂದು ಸಣ್ಣ ಉದಾಹರಣೆ ಕೊಡ್ತಾನೆ. ಯಾವುದಾದ್ರು ಒಂದು ಜಿಲ್ಲೆ ಒಂದು ಜಿಲ್ಲೆಯ ಒಂದು ತಾಲೂಕು ಯಾವ್ದಾರ ಪಕ್ಕದ ಜಿಲ್ಲೆಗೆ ಸೇರ್ಕೊಳ್ತು ಅಂದ್ರೂ ಕೂಡ ಅಲ್ಲಿಗೆ ಅವ್ರಿಗೊಂದು ವಿಲ್ಲಿಂಗ್ನೆಸ್ ಅಂತ ಕೊಡ್ತಾನೆ. ನೀವೇನು ಇಲ್ಲೇ ಇರ್ತೀರಾ, ಅಲ್ಲಿಗೆ ಹೋಗ್ತೀರಾ ಅಂತ ಹೇಳಿ. ಯಾಕೆ, ಈ ಹಿಂದೆನೆ ಆ ಜಿಲ್ಲೆ ಭಾಗ ಆಗಿರಲ್ಲ, ಈಗ ಭಾಗ ಆಗಿರುತ್ತೆ. ಆಗ ಅವ್ರಿಗೆ ಆಪ್ಷನ್ ಅನ್ನ ಈ ಹಿಂದೆ
ಏನು ಆ ಭಾಗದಲ್ಲಿದ್ದರೂ ಅವರು ಒಂದು ಸಲ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಂಗೆ ಮಾಡ್ತಾರೆ. ಇಲ್ಲೂ ಕೂಡ 2013 ಆರ್ಡ್ರ್ ಬರೋದಕ್ಕಿಂತ ಮುಂಚೆ ಇಲ್ಲೇನು ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ರು ಅಂಥವ್ರು ಆ ಭಾಗಕ್ಕೆ ಹೋಗೋದಿದ್ರೆ ಅಲ್ಲಿ ಆಪ್ಷನ್ ತಗೊಳ್ಳಿ ಅಂತ ಇದೆ ಹೊರತು ನೇಮಕಾತಿಗಲ್ಲ. ಹೊಸದಾಗಿ ನೇಮಕಾತಿ ಒಂದವರಿಗೂ ಕೂಡ ಈ ರೀತಿ ಆಪ್ಷನ್ ಕೇಳಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. ಮತ್ತೆ ಈ ನಂತರದಲ್ಲಿ ಇದಾರಲ್ಲ 2013 ನಂತರದಲ್ಲಿ ನೇಮಕಾತಿ ಆದವರಿಗೂ ಕೂಡ ಮತ್ತೊಮ್ಮೆ ವರ್ಗಾವಣೆ ಅಥವಾ ಇನ್ನೊಂದಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಆಪ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ಅವನು ಈಗ 2013 ಆರ್ಡರ್ ಬಂದ್ಮೇಲೆ ಲೋಕಲ್ ಕೇಡರ್ ಇದೆ ಅಂತ ಅಭ್ಯರ್ಥಿ ಗೊತ್ತಿದೆ. ಅವನು ಆಯ್ಕೆ ಮಾಡೋದಕ್ಕಿಂತ ಮುಂಚೆನೆ ತಾನು ಏನಾದ್ರು ಎಸ್ ಅಂತ ಕೊಟ್ರೆ ಲೋಕಲ್ ಕೇಡರ್ ಹೋಗ್ತಾನೆ, ಇಲ್ಲ ಅಂದ್ರೆ ರೆಸಿಡ್ಯೂಲಿ ಬರ್ತಾನೆ. ಇಲ್ಲಿ ಮತ್ತೊಂದ್ಸಲ ವ್ಯಕ್ತಿಗಳ ವರ್ಗಾವಣೆ ಅಂತೆ ಆಪ್ಷನ್ ಅಂತೆ ಈ ಗೊಂದಲವನ್ನ ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲೂ ಕೂಡ ಉಂಟಾಗುವುದಿಲ್ಲ. ಇದನ್ನು ಸರಿಯಾಗಿ ಗಮನದಲ್ಲಿಟ್ಕೊಂಡ್ರೆ ಈ ಕೇಸಿಂದ ಹೊರಗಡೆ ಬರ್ಬೋದು. ಇಲ್ಲ ಅಂದ್ರೆ ಇದ್ರೊಳಗೆ ಒಂಥರ ಸುಳಿ ಇದ್ದಂಗೆ ಇದ್ರೊಳಗೆ ಸಿಕ್ಕೊಂಡು ಸಾಯ್ಬೇಕಾಗತ್ತೆ. ಎಲ್ರಿಗೂ ಮತ್ತೊಂದು ವಿಷಯವನ್ನ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ಮತ್ತೊಂದೇನಪ್ಪ, ನೀವು ಅನ್ಕೊಳ್ತಿದ್ರೆ ನಾನು ಇದುವರೆಗೂ ಹೇಳ್ತಿರೋದೇನಪ್ಪ ಅಂದ್ರೆ ಸ್ಥಳೀಯ ವೃಂದದ ಅಭ್ಯರ್ಥಿಗಳು 2 ವೃಂದಗಳಲ್ಲಿ 1 ವೃಂದವನ್ನು ಮಾತ್ರ ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಸ್ಪಷ್ಟೀಕರಣ 3ರಲ್ಲಿ ಅವರು ಮಿಕ್ಕುಳಿದ ವೃಂದವನ್ನು ಸೆಲೆಕ್ಟ್ ಮಾಡಿಕೊಂಡು ಬೆನಿಫಿಟ್ ಆಫ್ ರಿಸರ್ವೇಶನ್ ಹೋಗುತ್ತೆ ಅಂತಿದ್ದಾರೆ. ಹಂಗಾರೆ ಒಂದೇ ವೃಂದವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರಲ್ವಾ ಅಂತ ಪ್ರಶ್ನೆ ಇರ್ಬೋದು. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಸ್ಥಳೀಯ ವೃಂದದ ಅಭ್ಯರ್ಥಿಗಳು ಸ್ಥಳೀಯ ವೃಂದವನ್ನ ಮೊದಲ ಪ್ರಶ್ನೆಯಲ್ಲೇ ಎಸ್ ಅಂತ ಕೊಟ್ಟ ಮೇಲೆ ನಾಳೆ ಅವರು ಈ ಭಾಗದಲ್ಲಿ ಒಂದು ಹುದ್ದೆಯನ್ನು ಹೆಚ್ಚುವರಿ ಪಡೆದಾಗ್ಲೂ ಕೂಡ ಬೆನಿಫಿಟ್ ಆಫ್ ರಿಸರ್ವೇಶನ್ ಕ್ಲೈಮ್ ಮಾಡ್ತಾರೆ. ನನಗೆ ಬೇಕು ಅಂತ ಮತ್ತೆ ಕೋರ್ಟಿಗೆ ಬರ್ತಾರೆ, ನಾನು ಕ್ಲೈಮ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹೀಗಾಗಿ ಒಂದು ಕಡೆ ಒಂದು ಉದ್ಯೋಗವನ್ನು ತೆಗೆದುಕೊಂಡಾದ್ಮೇಲೂ ಕೂಡ ಬೆನಿಫಿಟ್ ಆಫ್ ರಿಸರ್ವೇಶನ್ಗೆ ಅರ್ಹರಾಗಲಿಕ್ಕೆ ಆಗುತ್ತೆ. ಮತ್ತೊಂದು ಕಡೆ ಅವರು ಅಥವಾ ನಮ್ಮ ಭಾಗದಲ್ಲಿರ್ತಕ್ಕಂಥ ಒಂದು ಅಭ್ಯರ್ಥಿ ಉದ್ಯೋಗವನ್ನು ಕಳೆದುಕೊಳ್ಳೋಕ್ಕೂ ಆಗುತ್ತೆ. ಒಂದು ಕಡೆ ರಿಸರ್ವೇಶನ್ ಕ್ಲೈಮ್ ಮಾಡಿ ಇನ್ನೊಂದು ಪ್ರತ್ಯೇಕ ಘಟಕವಾದ ರೆಸಿಡೆಂಟ್ ಕೇಡರ್ನಲ್ಲಿ ಆಯ್ಕೆ ಆಗಲಿಕ್ಕೆ ಅವಕಾಶ ಕೊಟ್ಟಂತೆ ಆಗ್ತದೆ. ಹೀಗಾಗಿ ಇದು ದೊಡ್ಡ ಪ್ರಮಾದಕ್ಕೆ ಕಾರಣ ಆಗ್ತದೆ. ಅಕಸ್ಮಾತ್ ನೀವೇ ಯೋಚನೆ ಮಾಡಿ, ಮೊದಲ ಪ್ರಶ್ನೆಯಲ್ಲಿ ಏನಾದರೂ ಸ್ಥಳೀಯ ವೃಂದದ ಅಭ್ಯರ್ಥಿ ನೋ ಅಂತ ಕೊಟ್ಟಿದ್ರೆ ಏನಾಗೋದು? ಜಸ್ಟ್ ನೀವು ಥಿಂಕ್ ಮಾಡಿ, ಅಕಸ್ಮಾತ್ ನೋ ಅಂತ ಕೊಟ್ಟಿದ್ರೆ ಆತ ಮಿಕ್ಕುಳಿದ ವೃಂದದಲ್ಲಿ ಮಾತ್ರ ಸೆಲೆಕ್ಟ್ ಆಗ್ತಾ ಇದ್ದ, ಸ್ಥಳೀಯ ವೃಂದದಲ್ಲಿ ಬರ್ತಾನೆ ಇರಲಿಲ್ಲ. ಬೆನಿಫಿಟ್ ಆಫ್ ರಿಸರ್ವೇಶನ್ ಮುಂದೆ ಯಾವತ್ತೂ ಅವನು ತನ್ನ ಜೀವಮಾನ ಇರೋ ತನಕನೂ ಕೂಡ ಕ್ಲೈಮ್ ಮಾಡಲಿಕ್ಕೆ ನನಗೆ ಬೆನಿಫಿಟ್ ಆಫ್ ರಿಸರ್ವೇಶನ್ ಕೊಡಿ, ನನಗಿಂತ ಲೋ ಮೆರಿಟ್ ಅವನಿಗೆ ನೀವು ಪ್ರಮೋಷನ್ ಕೊಡ್ತಿದ್ರಿ, ಯಾವ ಪ್ರಶ್ನೆನೂ ಮಾಡ್ಲಿಕ್ಕೆ ಬರ್ತಿರಲಿಲ್ಲ. ಆದರೆ ಈಗ ಇವೆಲ್ಲ ಸಮಸ್ಯೆಗಳು ಮತ್ತೆ ಉದ್ಭವ ಆಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಯೋಚಿಸಿ, ಸಮಸ್ಯೆಯ ಮೂಲ ಆಪ್ಷನ್. ಹಾಗಾಗಿ ಒಂದು ಆಪ್ಷನ್ ಅಂತಕ್ಕಂಥದ್ದೇ ಎಲ್ಲರೂ ಕೂಡ ಒಂದು ರೀತಿ ಗೊಂದಲಕ್ಕೆ ಈಡು ಮಾಡ್ತದೆ, ಕನ್ಫ್ಯೂಸ್ ಮಾಡ್ತದೆ. ಯಾರಿಗೂ ಕೂಡ ಸರಿಯಾದ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರ ಇರಲಿ. ಇದಲ್ಲದೆ ಈ ರೀತಿ ತಪ್ಪಾದ ಆಪ್ಷನ್ಗಳನ್ನು ಕೊಡೋದ್ರಿಂದ ನಮ್ಮ ರೆಸಿಡಿಯಲ್ ಕೇಡರ್ನ ಮಿಕ್ಕುಳಿದ ವೃಂದದ ಭಾಗದ SC ST OBC ಅಭ್ಯರ್ಥಿಗಳು ಪ್ರತಿ ನೇಮಕಾತಿಗಳಲ್ಲೂ ಉದ್ಯೋಗ ಕಳ್ಕೊಳ್ತಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಈ 6/20 ಸರ್ಕ್ಯುಲರ್ ಪ್ರಕಾರ ಏನಾದ್ರು ಆಪ್ಷನನ್ನು ಮೂವ್ ಮಾಡಿದ್ದೇ ಆದರೆ, ಈಗ ಸ್ಥಳೀಯ ವೃಂದದ ಅಭ್ಯರ್ಥಿ ಮೊದಲ ಪ್ರಶ್ನೆ ಎಸ್ ಅಂತ ಕೊಟ್ಟ, ರಿಸರ್ವೇಶನ್ ಕ್ಲೈಮ್ ಮಾಡ್ದ. ಎರಡನೇ ಪ್ರಶ್ನೆಗೆ ಕೂಡ ಮಿಕ್ಕುಳಿದ ವೃಂದದ ಅರ್ಜಿ ಸಲ್ಲಿಸಿದ. ನೀನು 2 ವೃಂದಗಳಲ್ಲಿ ಆಯ್ಕೆ ಆಗುವಂತಿದ್ರೆ ಅಂತಕ್ಕಂಥದ್ದು 3ನೇ ಪ್ರಶ್ನೆಯಲ್ಲಿದೆ ನೀವು. ಹಾಗಾದರೆ ಈಗ ಸ್ಥಳೀಯ ವೃಂದದ ಅಭ್ಯರ್ಥಿ ಇರ್ತಕ್ಕಂಥ 2 ಸಪ್ರೇಟ್ ರೋಸ್ಟರಲ್ಲಿ ಒಂದು ರೋಸ್ಟರ್ನಲ್ಲಿ ಆತ GM ರೂರಲಲ್ಲೋ GM ಕನ್ನಡದಲ್ಲೋ ಸೆಲೆಕ್ಟ್ ಆಗ್ತಾನೆ ಅಂತ ಅನ್ಕೊಳ್ಳೋಣ. ಈಗ ಆ ಅಭ್ಯರ್ಥಿ ನಮ್ಮ ಮಿಕ್ಕುಳಿದ ವೃಂದದ ರೋಸ್ಟರ್ನಲ್ಲಿ SC ST OBCಯಲ್ಲೂ ಕೂಡ ಎಲಿಜಿಬಲ್ ಇದ್ದಾನೆ ಅನ್ಕೊಳ್ಳೋಣ. ಈಗ ಇವನಿಗಿಂತ ಲೋ ಮೆರಿಟ್ ಅವ್ರನ್ನ ಅಲ್ಲಿ ತುಂಬೋದ್ರಿಂದ ಇವನು SC ST OBC ಲಾಸ್ಟಲ್ಲಿ ಬಂದು ಕುತ್ಕೊಳ್ಳೋಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಸ್ಥಳೀಯ ವೃಂದದ ಅಭ್ಯರ್ಥಿ ಏನಾದರೂ ಈ ಭಾಗದಲ್ಲಿ SC ST OBCಯಲ್ಲಿ ಆಯ್ಕೆ ಆಗುವಂತಿದ್ದು, ಆ ಭಾಗದಲ್ಲಿರ್ತಕ್ಕಂಥ ಹುದ್ದೆಗಳ ರೋಸ್ಟರಲ್ಲಿ ಲೋಕಲ್ ಕೇಡರ್ಲಿ GM ರೂರಲ್ಲೋ GM ಕನ್ನಡದಲ್ಲೋ ಆಯ್ಕೆ ಆಗುವಂತಿದ್ರೆ ಅವನನ್ನು ಎಲ್ಲ ಆಯ್ಕೆ ಮಾಡ್ಕೊಳ್ಬೇಕು. ಎಕ್ಸಿಸ್ಟಿಂಗ್ ರಿಸರ್ವೇಷನ್ ತಗೊಳ್ಳಿ, ಕರ್ನಾಟಕ ಸರ್ಕಾರದ ಈಗಿರ್ತಕ್ಕಂಥ ನೇರ ಮತ್ತು ಸಮತಲ ಮೀಸಲಾತಿ ತಗೊಳ್ಳಿ, ಜೊತೆಗೆ ಅಪೆಕ್ಸ್ ಕೋರ್ಟ್ ಸುಪ್ರೀಂ ಕೋರ್ಟ್ ನಿಯಮಗಳ ಪ್ರಕಾರ ಆತನನ್ನು ಮೊದಲು ಜನರಲ್ ಮೆರಿಟಲ್ಲಿ ತುಂಬಬೇಕಲ್ವ. ಆದರೆ ಇವ್ರೇನು ಮಾಡ್ತಾ ಇದ್ದಾರೆ, ಆ ಭಾಗದಲ್ಲಿರ್ತಕ್ಕಂಥ ರೋಸ್ಟರಲ್ಲಿರ್ತಕ್ಕಂಥ ಅಭ್ಯರ್ಥಿ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗುವಂತಿದ್ರು ಕೂಡ, GM ರೂರಲ್ಲೋ GM ಕನ್ನಡದಲ್ಲೂ ಸೆಲೆಕ್ಟ್ ಆಗುವಂತಿದ್ರು ಕೂಡ SC ST OBC ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ತುಂಬ್ತಿದ್ದಾರೆ. ಹಾಗಾದರೆ ಇಲ್ಲಿ ವರ್ಟಿಕಲ್ ರಿಸರ್ವೇಷನ್ ಸಂಪೂರ್ಣ ವೈಲೇಷನ್ ಆಗ್ತದೆ. ಇಲ್ಲೊಬ್ಬ SC ಅಭ್ಯರ್ಥಿನೋ ST ಅಭ್ಯರ್ಥಿನೋ OBC ಅಭ್ಯರ್ಥಿ ತಮ್ಮ ಗರಿಬಿಲ್ದಂಥ ಇಷ್ಟು ಉದ್ಯೋಗಗಳನ್ನು ಕಳ್ಕೊಳ್ತಿದ್ದಾರೆ. ಇದಕ್ಕೆಲ್ಲಾದರೂ ಅವಕಾಶ ಇದೆಯಾ ಅಂದರೆ ಸತ್ಯವಾಗ್ಲೂ ಎಲ್ಲೂ ಕೂಡ ಇದಕ್ಕೆ ನಿಯಮ ಇಲ್ಲ. ಯಾರೇ ಇದ್ರೂ ಕೂಡ ಇದನ್ನು ಚಾಲೆಂಜ್ ಮಾಡ್ಬೋದು. ಹೇಗೆ ಅಂತ ಹೇಳ್ತೀನಿ ಕೇಳಿ. ಒಬ್ಬ ಅಭ್ಯರ್ಥಿ, ಸ್ಥಳೀಯ ವೃಂದದ ಅಭ್ಯರ್ಥಿ
ಸ್ಥಳೀಯ ವೃಂದದಲ್ಲಿರ್ತಕ್ಕಂಥ ರೋಸ್ಟರ್ನಲ್ಲಿ GM ರೂರಲ್ಲೋ GM ಕನ್ನಡ ಹಾರಿಜೆಂಟಲ್ ರಿಸರ್ವೇಷನ್ ಸೆಲೆಕ್ಟ್ ಆಗಲಿಕ್ಕೆ ಅವಕಾಶ ಇದ್ದರೆ ಮೊದಲು ಅವನಲ್ಲೇ ತುಂಬಬೇಕು. ಅದನ್ನು ಬಿಟ್ಟು ಅದನ್ನು ಮೆರಿಟನ್ನು ವೈಲೇಷನ್ ಮಾಡಿಬಿಟ್ಟು ಅವನಿಗೆ ಹೈಯೆಸ್ಟ್ ಮಾರ್ಕ್ಸ್ ಇದ್ರೂ ಬಿಟ್ಟು ಇಲ್ಲಿರ್ತಕ್ಕಂಥ ರಿಸರ್ವ್ಡ್ ಕ್ಯಾಟಗರಿ ಪೋಸ್ಟಲ್ಲಿ ತುಂಬ್ತಿದ್ದಾರಲ್ಲ, ಇದಕ್ಕೇನಂತ ಹೇಳಬೇಕು. ರಿಸರ್ವ್ಡ್ ಪೋಸ್ಟಲ್ಲಿ ಇಲ್ಲಿ ತಂದು ತುಂಬೋದ್ರಿಂದ ಇಲ್ಲಿರ್ತಕ್ಕಂಥ ರಿಸರ್ವ್ಡ್ SC ST OBC ತನ್ನ ಉದ್ಯೋಗವನ್ನೇ ಕಳೆದುಕೊಳ್ತಿದ್ದಾನೆ. ಹಿಂದುಳಿದ ವರ್ಗದ ಅಭ್ಯರ್ಥಿಗಳ ಪಾಡೇನಿದ್ರಿಂದ ಇದನ್ನು ಏನು ಯಾವ ನೇಮಕಾತಿ ನಿಯಮ ಈ ರೀತಿ ಅವಕಾಶ ಕೊಡುತ್ತೆ. ಇದು ಕೂಡ ದೊಡ್ಡ ಪ್ರಮಾದ ಆಪ್ಷನ್ನಿಂದ.